ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಅಕ್ರಮ ಮರಳುಗಾರಿಕೆ ವಿರುದ್ಧ ಜಿಲ್ಲಾಡಳಿತ ದಾಳಿ ಮಾಡಿ ಮರಳನ್ನ ಜಪ್ತಿ ಮಾಡುತ್ತದೆ. ಆದರೆ ಜಪ್ತಿ ಮಾಡಿದ ಆ ಮರಳೆ ಇನ್ನು ಮಾಯವಾದ್ರೆ ಹೇಗೆ? ಹೌದು, ಅಂಥದ್ದೊಂದು ವ್ಯವಸ್ಥಿತ ಹಗರಣ ರಾಯಚೂರು ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಅಧಿಕಾರಿಗಳ ಕಣ್ತಪ್ಪಿಸಿ ಬರೋಬ್ಬರಿ 3,000 ಮೆಟ್ರಿಕ್ ಟನ್ ಮರಳು ನಾಪತ್ತೆಯಾಗಿದೆ. ಆದರೆ ಪೊಲೀಸರಿಗೆ ಮಾಹಿತಿಯೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಹೌದು, ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಹಂಪನಾಳ ಗ್ರಾಮದ ಸರ್ವೆ ನಂಬರ್ 69ರಲ್ಲಿ ಅಕ್ರಮವಾಗಿ ಮರಳನ್ನ ಸಂಗ್ರಹಿಸಿಡಲಾಗಿತ್ತು. ಈ ಖಚಿತ ಮಾಹಿತಿ ಮೇರೆಗೆ ಪೊಲೀಸ್ ಇಲಾಖೆ ಹಾಗೂ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಸುಮಾರು 3,400 ಮೆಟ್ರಿಕ್ ಟನ್ ಅಕ್ರಮ ಮರಳನ್ನ ಜಪ್ತಿ ಮಾಡಿದ್ರು. ನಂತರದ ದಿನಗಳಲ್ಲಿ ಸರ್ಕಾರದ ಅಧಿಕೃತ ಅಭಿವೃದ್ಧಿ ಕಾಮಗಾರಿಗಳಿಗಾಗಿ ಕೇವಲ 100 ಮೆಟ್ರಿಕ್ ಟನ್ ಮರಳನ್ನ ಮಾತ್ರ ಬಳಸಿಕೊಳ್ಳಲು ಗುತ್ತಿಗೆದಾರನಿಗೆ ಷರತ್ತುಬದ್ಧ ಅನುಮತಿ ನೀಡಲಾಗಿತ್ತು. ಅನುಮತಿ ಪಡೆದ ಗುತ್ತಿಗೆದಾರ ಅಂದಾನಯ್ಯ ಪಾಟೀಲ್ ಕೇವಲ 100 ಮೆಟ್ರಿಕ್ ಟನ್ ಮರಳನ್ನ ಮಾತ್ರ ಬಳಸುವ ಬದಲು ಬರೋಬ್ಬರಿ 3,000 ಮೆಟ್ರಿಕ್ ಟನ್ ಮರಳನ್ನ ರಾಜಾರೋಷವಾಗಿ ಸಾಗಿಸಿಬಿಟ್ಟಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಜಪ್ತಿ ಮಾಡಿದ ಜಾಗದಲ್ಲೀಗ ಮರಳಿನ ದಿಬ್ಬಗಳೇ ಮಾಯವಾಗಿ ಖಾಲಿ ಮೈದಾನವಷ್ಟೇ ಉಳಿದಿದೆ. ನಾವು ಮರಳು ಮಾಫಿಯಾ ಮಾಡೋದ್ರ ಸಲುವಾಗಿ ಇದನ್ನ ಹೊಲದರಿಗೂ ಮತ್ತು ಯಾರಿಗೂ ಕೂಡ ಮೋಸ ಮಾಡೋ ಲೆಕ್ಕವಾಗಿ ತಮ್ಮ ಇದನ್ನು ಏರ್ಸ್ಯಾರ. ಅದಕ್ಕಾಗಿ ಇದು DMJರಿಗೂ ಕಂಪ್ಲೇಂಟ್ ಮಾಡಿದ್ರು. DMJರು ಇವತ್ತು ನಾಳೆ ಬರ್ತು, ನಾವು ಅದ್ರ ಬಗ್ಗೆ ಆ್ಯಕ್ಷನ್ ತಗೊಂತು ಅಂತ ಹೇಳ್ತಾರೆ. ಅದಕ್ಕೆ DMJರು ಇದನ್ನು ನೋಡಿ ಅವ್ರು ಎಷ್ಟು ಮೆಟ್ರಿಕ್ ಟನ್ ಇತ್ತು ಇಲ್ಲಿ ಕೇವಲ 200 ಟನ್ ತೋರಿಸ್ಯಾರ. ಈಗಾಗಲೇ ಓದಕ್ಕಿಂತ ಹೆಚ್ಚಿನ ಹೋಗಿದೆ. ಅದು DMJರು ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಇದಕ್ಕೊಂದು ಪರಿಹಾರವನ್ನು ಹುಡುಕಿಕೊಡಬೇಕು ಅಂತ ತಮ್ಮಲ್ಲಿ ಅನಿಸಿಕೊಂಡು. ಈ ಬಗ್ಗೆ ಗುತ್ತಿಗೆದಾರ ಅಂದಾನಯ್ಯ ಪಾಟೀಲ್ ಅವರನ್ನ ಪ್ರಶ್ನಿಸಿದಾಗ, ನನಗೆ ಯಾವ ಪೊಲೀಸರ ಜೊತೆಯೂ ಸಂಬಂಧವಿಲ್ಲ, ಅಧಿಕಾರಿಗಳು ಬೇಕಿಲ್ಲ, ಸರ್ಕಾರಕ್ಕೆ ರಾಜಧ ಕಟ್ತೇನೆ, ಬೇಕಾದಷ್ಟು ಮರಳು ತೆಗೆದುಕೊಂಡು ಹೋಗ್ತೇನೆ ಎಂಬ ದರ್ಪದ ಮಾತುಗಳನ್ನಾಡಿದ್ದಾರೆ. ಈ ಕುರಿತು ಸ್ಥಳೀಯ ಬಳಗಾನೂರು ಪೊಲೀಸ್ ಠಾಣೆಯ ಅಧಿಕಾರಿಗಳನ್ನ ಸಂಪರ್ಕಿಸಿದ್ರೆ ನಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ. ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮರಳು ಮಾಯವಾಗಿದ್ರೂ ಪೊಲೀಸರಿಗೆ ಗೊತ್ತಿಲ್ಲದಿರುವುದು ಸಾರ್ವಜನಿಕರಲ್ಲಿ ಅನುಮಾನ ಮೂಡಿಸಿದೆ. ಹಂಪನಾಳ ಗ್ರಾಮದಲ್ಲಿ ಸರ್ವೆ ನಂಬರ್ 69ರಲ್ಲಿ ಇದು ಅನ್ಲೀಗಲ್ ಆಗಿ ಅಕ್ರಮ ಸ್ಟಾರ್ಟ್ ಮಾಡ್ಯಾರ. ಅದು DMJ ಮುಖಾಂತರ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಹಾಕಿದ್ವಿ. ಆದಾಗ ಸಂಬಂಧಪಟ್ಟ ಅಧಿಕಾರಿಗಳು DMJ ಡಿಸ್ಟ್ರಿಕ್ಟ್ ಆಫೀಸರ್ ರಾಯಚೂರು ಅವರು ಬಂದು ಇದನ್ನ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ 3,400 ಮೆಟ್ರಿಕ್ ಟನ್ ಅಕ್ರಮ ಐತೆ ಅಂತ ಅವರು ಲಿಖಿತವಾಗಿ ಕಂಪ್ಲೇಂಟ್ ಮಾಡ್ರ ಅಂತ ಹೇಳಿ ಪೊಲೀಸ್ ಸಂಬಂಧಪಟ್ಟ ಸ್ಟೇಷನ್ಗೆ ಹೇಳಿ ಕಂಪ್ಲೇಂಟ್ ಮಾಡಿಸ್ತಾರೆ. ಕಂಪ್ಲೇಂಟ್ ಮಾಡಿಸಿದ್ರೆ ಆಮೇಲೆ ಏನ್ ಮಾಡಿದ್ರೆ ಇವು ಅಕ್ರಮ ಪ್ಯಾಕೆಟ್ ಮಾಡಿದಾರೆ. ಒತ್ತೇಸಿ ಖಾಲಿ 100 ಟನ್ನಿಗೆ ಮಾತ್ರ 5 ಗಾಡಿಗೆ ಪರ್ಮಿಷನ್ ತಗೊಂಡ್ಬಂದ್ರು. ಇನ್ನು ಕಳೆದು ಹೋದ ಆ 3,000 ಮೆಟ್ರಿಕ್ ಟನ್ ಮರಳನ್ನ ಯಾರು ಹುಡುಕಿ ಕೊಡಬೇಕು? ಕಣ್ಮರಿಯಾಗಿರುವ ಮರಳಿಗೆ ಹೊಣೆ ಯಾರು? ಗಣಿ ಇಲಾಖೆ ಅಧಿಕಾರಿಯ, ಪೊಲೀಸ್ ಅಧಿಕಾರಿಗಳ ಅಥವಾ ಗುತ್ತಿಗೆದಾರನ? ಒಟ್ನಲ್ಲಿ ಅಧಿಕಾರಿಗಳ ಮೌನ ಹಾಗೂ ಕೃಪಾಕಟಾಕ್ಷದಿಂದಲೇ ರಾಯಚೂರು ಜಿಲ್ಲೆಯಲ್ಲಿ ಮರಳು ದರೋಡೆ ರಾಜಾರೋಷವಾಗಿ ಮುಂದುವರೆದಿದ್ದು, ಮೇಲಾಧಿಕಾರಿಗಳು ಈ ಬಗ್ಗೆ ಯಾವ ಕ್ರಮ ಕೈಗೊಳ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಚಂದ್ರು ನಾಯಕ್, ಜಿ ಕನ್ನಡ ನ್ಯೂಸ್, ರಾಯಚೂರು.